ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಂಬಂಧದಲ್ಲಿ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಇದೆ. ವೃತ್ತಿ ಜೀವನದಲ್ಲಿ ಗುರಿಗಳನ್ನು ಸಾಧಿಸಬಹುದು. ಕುಟುಂಬ ಜೀವನ ಆನಂದಮಯವಾಗಿರುತ್ತದೆ. ವ್ಯವಹಾರದಲ್ಲಿ ಲಾಭ, ಆದಾಯದ ಹೊಸ ಮೂಲಗಳು ಹೊರಹೊಮ್ಮುತ್ತವೆ. ವೃಷಭ ರಾಶಿ. ಅನಿಶ್ಚಿತತೆ ಇರುತ್ತದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಇರುತ್ತದೆ. ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು. ನಿರಂತರ ಪ್ರಯತ್ನಗಳಿಂದ ಕಾರ್ಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ. ಮಿಥುನ ರಾಶಿ. ಆರ್ಥಿಕ ಸ್ಥಿರತೆ ಇದೆ. ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಅವಕಾಶಗಳಿವೆ. ಆರಾಮ ವಲಯದಿಂದ ಹೊರಬಂದು ಜೀವನದಲ್ಲಿ ಹೊಸದನ್ನು ಪ್ರಯತ್ನಿಸಲು ಬಯಸುತ್ತೀರಿ. ಆದಾಯ ಉತ್ತಮವಾಗಿರುತ್ತದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಕಟಕ ರಾಶಿ. ಜೀವನದಲ್ಲಿ ಹೊಸ ರೋಮಾಂಚನಕಾರಿ ತಿರುವುಗಳಿರುತ್ತವೆ. ಹೊಸ ಸಂಪರ್ಕಗಳನ್ನು ಮಾಡ್ತೀರಿ. ಆದರೆ ಮೊದಲ ಬಾರಿಗೆ ನೀವು ಇತರರ ಉದ್ದೇಶಗಳನ್ನ ಅನುಮಾನಿಸುತ್ತೀರಿ. ಜನರು ಏನು ಹೇಳುತ್ತಾರೆ ಅನ್ನೋದಕ್ಕಿಂತ ಜನರು ಏನ್ ಮಾಡುತ್ತಾರೆ ಅನ್ನೋದ್ರ ಮೇಲೆ ಗಮನ ಕೇಂದ್ರೀಕರಿಸಿ. ಆಸಕ್ತಿದಾಯಕ ಯಾರನ್ನಾದ್ರೂ ಭೇಟಿಯಾದರೂ ಸುಲಭವಾಗಿ ನೀವು ನಂಬೋದಿಲ್ಲ. ಸಿಂಹರಾಶಿ. ಸಂಬಂಧಗಳು ಸುಧಾರಿಸುತ್ತವೆ. ತಪ್ಪು ತಿಳುವಳಿಕೆಗಳನ್ನ ನಿವಾರಿಸಬಹುದು. ಸಂತೋಷವು ಪ್ರೀತಿಯ ಜೀವನಕ್ಕೆ ಮರಳುವ ಸಾಧ್ಯತೆಗಳಿವೆ. ಪತಿ ಪತ್ನಿ ಎರಡೂ ಕಡೆಯವರು ಗೆಲುವಾಗಿರುತ್ತಾರೆ. ಏನನ್ನಾದ್ರೂ ಸಾಧಿಸಬೇಕು ಎನ್ನುವುದರ ಬಗ್ಗೆ ಹೆಚ್ಚು ಯೋಚನೆ ಇರುತ್ತೆ. ಕನ್ಯಾ ರಾಶಿ. ಜೀವನದಲ್ಲಿ ಸವಾಲುಗಳಿರುತ್ತವೆ, ಆದರೆ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಕೆಲವೊಮ್ಮೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗಬಹುದು. ನಿಮ್ಮನ್ನ ನಂಬಿ ಮತ್ತು ಯಾವುದೇ ನಿರ್ಧಾರವನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ತುಲಾ ರಾಶಿ. ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಹೊಸ ಯೋಜನೆಗಳು ಮತ್ತು ಗುರಿಗಳನ್ನು ಸಾಧಿಸುವ ಅವಕಾಶಗಳಿವೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಾಧನೆಗಳನ್ನು ಗುರುತಿಸಿ ನಿಮ್ಮ ಮೇಲೆ ವಿಶ್ವಾಸ ಇಡಿ. ಉತ್ತಮವಾದದ್ದನ್ನು ಮಾಡಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ. ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಸಂಬಂಧಗಳನ್ನು ಸುಧಾರಿಸಿಕೊಳ್ಳಬೇಕು. ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳದೆ ವೃತ್ತಿಪರ ಜೀವನದಲ್ಲಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಧನುರಾಶಿ. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆಗಳಿವೆ. ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಹಣದ ನಷ್ಟದ ಲಕ್ಷಣಗಳಿವೆ. ಬಜೆಟ್ ಬಗ್ಗೆ ಗಮನ ಕೊಡಿ. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳಿ. ಮಕರ ರಾಶಿ. ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಪಡೆಯುತ್ತೀರಿ. ಹೊಸ ಅವಕಾಶಗಳು ಲಾಭ ನೀಡುತ್ತವೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ಹೊಸ ಬದಲಾವಣೆಗಳಿಂದ ಮುಕ್ತರಾಗುತ್ತೀರಿ, ಏಕೆಂದರೆ ದೊಡ್ಡ ಬದಲಾವಣೆಯನ್ನೇ ಬರುವ ಸಾಧ್ಯತೆಗಳಿವೆ. ಕುಂಭರಾಶಿ. ಜೀವನದಲ್ಲಿ ಹೊಸ ಸಕಾರಾತ್ಮಕ ಶಕ್ತಿ ಇದೆ. ಇದರಿಂದ ನೀವು ಯಾವುದೇ ನಿರ್ಧಾರವನ್ನ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ನಿಷ್ಪ್ರಯೋಜಕ ಚರ್ಚೆಗಳನ್ನು ತಪ್ಪಿಸಿ ಎದುರಾಗುವ ಎಲ್ಲಾ ಸವಾಲುಗಳನ್ನು ಜಯಿಸಿ ಮುನ್ನಡೆಯುತ್ತೀರಿ. ಕೊನೆಯದಾಗಿ ಮೀನರಾಶಿ. ಕಠಿಣ ಪರಿಶ್ರಮದ ಫಲವನ್ನ ಪಡೆದುಕೊಳ್ಳುತ್ತೀರಿ. ಕೆಲಸದ ಬಗ್ಗೆ ಸಮರ್ಪಣೆ ಮತ್ತು ಸಮರ್ಪಣೆಯೊಂದಿಗೆ ಹೊಸ ಸಾಧನೆಗಳನ್ನು ಮಾಡುತ್ತೀರಿ. ಸ್ಫೂರ್ತಿ ನೀಡುವ ಕಾರ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಿ. ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸು ಇದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಪ್ರಯತ್ನಗಳು ಕೈಗೂಡುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.